ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ವ್ಲಾಗ್ ನೋಡ್ತಿರೋರು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರೋದು ಪಿಜ್ಜಾ ಹೇಗೆ ಮಾಡೋದು ಅಂತ. ಅದಕ್ಕೆ ನಾವು ಬೇಕಾಗಿರೋದು 2 ಟೇಬಲ್ ಸ್ಪೂನ್ ಆಯಿಲು, ಅದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮು, ಒಂದು ಟೊಮೆಟೊ ಹಾಕಿ ಸಣ್ಣಕ್ಕೆ ಈ ಥರ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ತುಂಬ ಜಾಸ್ತಿ ಹುರ್ಕೋಬೇಡಿ, ಇಷ್ಟಿದ್ರೆ ಸಾಕು. ಹಿಟ್ಟು ಹೇಗೆ ಕಲಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. 2 ಕಪ್ ಅಷ್ಟು ನಾನು ಗೋಧಿ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿಂಗ್ ಸೋಡಾ ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಆ ಥರ ಇರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸಾಫ್ಟಾಗಿರಬೇಕು, ತುಂಬ ತೆಳ್ಳಗೆ ಬೇಡ, ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಈಸ್ಟ್ ಇಲ್ದಿರ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿರೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನು ಕರ್ಚಿಫ್ನ ಮುಚ್ಚಿ 10 ನಿಮಿಷ ಬಿಡ್ತೀನಿ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಇವಾಗ ನಾವು ಲಟ್ಟಿಸ್ಕೊಡೋಣ. ಆ ಹಿಟ್ಟಲ್ಲಿ 2 ಆಗುತ್ತೆ ಪಿಜ್ಜಾ. ತುಂಬ ಜಾಸ್ತಿ ಲಟ್ಟಿಸ್ಕೋಬೇಡಿ, ಇಷ್ಟು ದಪ್ಪ ಇರಬೇಕು. ನಾನು ಕೇಕ್ ಮಾಡೋ ಮೋಲ್ಡೇ ತೊಗೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ನಾನು ಸ್ಪೋರ್ಕ್ ತೊಗೊಂಡು ಈ ಥರ ಚುಚ್ಕೊತೀನಿ. ಸ್ಪೋರ್ಕ್ ಇಲ್ಲ ಅಂದರೆ ನೀವು ಟೂತ್ ಪೀಕಲ್ಲಿ ಚುಚ್ಕೋಬೋದು. ನಾನು ಇದು ಪಿಜ್ಜಾ ಸಾಸ್ ಹೇಗೆ ಮಾಡಿದೆ ಅಂತ ಸತಿ ವೀಡಿಯೋದ್ರಲ್ಲಿ ತೋರಿಸಿದ್ನಲ್ಲ, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಪಿಜ್ಜಾ ಸಾಸ್ನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಮೊಝರೆಲ್ಲಾ ಚೀಸ್ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಫಸ್ಟೇ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಹುರಿದಿಟ್ಕೊಂಡಿರೋಂಥ ಈ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಮಗಳಿಗೂ ಇಷ್ಟ ಆಯಿತು. ಹೊರಗಡೆನೇ ಆರ್ಡ್ರ್ ಮಾಡಿ ತಿನ್ನಬೇಕು ಅಂತ ಏನಿಲ್ಲ, ಮನೇಲೂ ಮಾಡ್ಕೊಂಡು ತಿನ್ಬೋದು. ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಪೆರಿ ಪೆರಿ ಪೌಡರ್ 1 ಟೇಬಲ್ ಸ್ಪೂನು, ಆಮೇಲೆ ಚಿಲ್ಲಿ ಫ್ಲೇಕ್ಸ್ 1/2 ಟೇಬಲ್ ಸ್ಪೂನು, ಒರಿಗ್ಯಾನೋ 1/2 ಟೇಬಲ್ ಸ್ಪೂನ್ನ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ. ಇವಾಗ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ನೋಡಿ, ಆ ಥರ ಸ್ಟ್ಯಾಂಡ್ ಇಟ್ಕೊಂಡು ನಾನಿವಾಗ ಇಟ್ಕೊಂಡಿದ್ದೀನಿ. ಅದರದ್ದು ಪ್ಲೇಟು ಇರಲಿಲ್ಲ, ಅದಕ್ಕೆ ಆ ಥರ ಇಡ್ಲಿ ಪಾತ್ರೆದು ಮುಚ್ಚಿದ್ದೀನಿ. ನೋಡಿ, ಬೆಂದಿದೆ. ಇದು ಕರೆಕ್ಟಾಗಿ ಎಷ್ಟು ನಿಮಿಷ ಅಂದರೆ ಒಂದು 20 ನಿಮಿಷ ಬಿಟ್ಟು ಸಾಕು. ಹೆಂಗೆ ಗೊತ್ತಾಗುತ್ತೆ ಅಂದರೆ ಸ್ಮೆಲ್ ಬರುತ್ತೆ, ಪಿಜ್ಜಾ ಸ್ಮೆಲ್ಲು. ಆ ಥರ ಬರ್ತಿದ್ದಂಗೆ ಒಂದು ಸತಿ ಓಪನ್ ಮಾಡಿ ನೋಡಿ. ಆವಾಗ ಹೋಗಿ ಓಪನ್ ಮಾಡಬೇಡಿ. ನೋಡಿ, ಇದು ಇವಾಗ ಆಗಿದೆ. ಇವಾಗ ಟೇಸ್ಟ್ ಮಾಡಿ ನೋಡೋಣ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಸಾಸ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ತೊಗೊಂಬಂದು ಪರ್ಚೇಸ್ ಮಾಡಿರೋದ್ರಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ನ ಮಗಳು ಇನ್ನೊಂದು ಸತಿ ಕೇಳ್ತಿಲ್ಲ, ಅಮ್ಮ ಯಾವಾಗ ಮಾಡ್ತೀಯ ಅಂತ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗೋಣ.